ಹಾಯ್, ವೆಲ್ಕಮ್ ಟು ನನ್ನ ವ್ಲಾಗ್. ತುಂಬ ಸಮಯಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೇನೆ. ಅವರಾಗಲಿ ಭಾರತಿ ಶೆಟ್ಟಿ. ಸೊ ನಾವಿವತ್ತು 2 ದಿವಸ ರಜೆ ಇದೆ. ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ನಾಳೆ ಸಂಡೇ ಇದೆ. ಹಾಗಾಗಿ ಮಕ್ಕಳಿಗೆಲ್ಲ ರಜೆ ಇದ್ದ ಕಾರಣ ಸೊ ತಿರ್ಗಾಡ್ಕೊಂಡು ಬಂದಿದ್ದೇವೆ. ಎಲ್ಲಿ ಹೋಗುವ ಅಂದರೆ ಬ್ಯಾಂಗ್ಳೂರು ವಂಡರ್ಲಾ. ಸೊ ಬ್ಯಾಂಗ್ಳೂರು ಮುಂದಿನ ದಿವಸ ಸಾಕಾಗ್ತದೆ. ಸೊ ಅದಕ್ಕೆ ಜಸ್ಟ್ ಚಿಕ್ಕಮಂಗ್ಳೂರು ಆಗಿ ಮುಳ್ಳಯ್ಯನಗಿರಿ ಎಲ್ಲ ನೋಡಿರಲಿಲ್ಲ ಇವರು. ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ ಅಂತೇಳಿ. ಸೊ ಅದಕ್ಕೆ ನೋಡ್ಲಿಕ್ಕೆ ಅಂತ ಬಂದ್ವಿ. ಬರುವಾಗ ಗೊತ್ತಾಯಿತು ಇವಾಗ ಆನ್ಲೈನ್ ಮಾಡಿದ್ದಾರೆ ಅಂತೇಳಿ. ಮುಂಚೆ ಇರಲಿಲ್ಲ ಅದು. ನಾನೊಂದು 10 years ಬ್ಯಾಕ್ ಬಂದಿದ್ದೆ. ಸೊ ಅವಾಗ ಇರಲಿಲ್ಲ, ಬಟ್ ಇವಾಗ ಆನ್ಲೈನ್ ಬುಕ್ಕಿಂಗ್ ಇದೆ. ಯಾರಾದರೂ ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿಗೆ ಬರುವವರಿದ್ರೆ ಆನ್ಲೈನ್ ಟಿಕೆಟ್ ಮಾಡಿ ಮುಂಚೆನೇ ಮೊಬೈಲಲ್ಲಿ ಆಗ್ತದೆ. ಮತ್ತು ನಿಮಗೆ ಟೈಮಿಂಗ್ಸ್ ಕೊಡ್ತಾರೆ. ಆ ಟೈಮಿಂಗ್ಸ್ಗೆ ಹೋದ್ರೆ ಆಯಿತು ಬೆಟ್ಟದ ಹತ್ರ. ಸೊ ಹಾಗಾಗಿ ನಮಗೆ 1 ಗಂಟೆಗೆ ಸಿಕ್ಕಿತ್ತು ಆನ್ಲೈನ್ ಮಾಡೋದ್ರ ಮುಖಾಂತರ. ಹಾಗಾಗಿ ಅವ್ರು ಹೇಳಿದರು ದೇವಿರಮ್ಮ ದೇವಸ್ಥಾನ ಉಂಟು ಅಂತೇಳಿ. ಸೊ ಅದಕ್ಕೆ ಹತ್ರ ಬಂದಿದ್ದೇವೆ. ಇಲ್ಲಿ ಇದು ದೇವಿರಮ್ಮ ದೇವಸ್ಥಾನ. ಸೊ ಇದರೊಳಗೆ ಆಲಮ್ಮ ಮತ್ತು ಚಿಕ್ಕಮ್ಮ ಮತ್ತು ದೇವಿರಮ್ಮ ಅನ್ನೋ 3 ದೇವಿಗಳಿದ್ದಾರೆ. ಸೊ 3 ದೇವಿಗಳ ದೇವಸ್ಥಾನ ಇದು. ಓಕೆ, ನಂತರ ಇಲ್ಲಿ ಮಧ್ಯಾಹ್ನಕ್ಕೆ 12 ಗಂಟೆ ಹೊತ್ತಿಗೆ ಅನ್ನಪ್ರಸಾದ ಕೂಡ ಇದೆ. ತುಂಬ ಚೆನ್ನಾಗಿದೆ ಊಟ. ಖಂಡಿತವಾಗ್ಲೂ ಊಟವನ್ನು ಮಾಡಬಹುದು. ತುಂಬ ಚೆನ್ನಾಗಿರುವಂಥ ಅನ್ನಪ್ರಸಾದವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ದೇವಸ್ಥಾನದ ಮೇಲೆ ನೋಡಿದ್ರೆ ಮೇಲೆ ಹತ್ಲಿಕ್ಕಿದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿಗೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಸೊ ಇದೆಲ್ಲ ದೇವಿರಮ್ಮನ ಒಂದು ದೇವಸ್ಥಾನದ ಹೊರಗಿನ ದೃಶ್ಯ ಅಂತ ಹೇಳ್ಬೋದು. ಸೊ ಇಲ್ಲಿಂದ ನಾವೀಗ ಊಟ ಆಯಿತು. ನಮ್ಮದು ತುಂಬ ಚೆನ್ನಾಗಿತ್ತು. ನಾನು ಹೇಳಿದೆ ಸಿಹಿ ಇತ್ತು, ಪಾಯಸ ಇತ್ತು, ಎಲ್ಲ ಇತ್ತು. ಸೊ ಅಲ್ಲಿಂದ ನಾವೀಗ ಹೊರಟದ್ದು ಮುಳ್ಳಯ್ಯನಗಿರಿಗೆ. ಯಾಕಂದ್ರೆ 1 ಗಂಟೆಗೆ ನಮ್ಗೆ ಅಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ. 1 ಗಂಟೆಗೆ ಮೇಲೆ ಬಿಡ್ತಾರೆ ಅಂತೇಳಿ. ಹಾಗಾಗಿ ನಮ್ಮ ಪಯಣ ಮುಂದುವರಿತಾ ಇದೆ ಮುಳ್ಳಯ್ಯನಗಿರಿ ಹತ್ರ. ಬನ್ನಿ. ಮುಳ್ಳಯ್ಯನಗಿರಿ ಮೇಲೆ ಇದೆ. ಸೊ ಶಿವನ ದೇವಸ್ಥಾನ ಇದೆ. ಶಿವನಿಗೆ ಕೈ ಮುಗ್ದು ಇಲ್ಲಿ ಬಂದಿವೆ. ನೋಡಿ ವ್ಯೂಸ್ ನೋಡಿ. ಇದು ಮುಳ್ಳಯ್ಯನಗಿರಿ ವ್ಯೂಸ್. ಮೇಲೆ ಬಂದಾಗ ಲಾಸ್ಟ್ 1,500 ಸ್ಟೆಪ್ ಇದೆ. ಸೊ ಅದನ್ನ ಹತ್ತಿ ಬರ್ಬೇಕಾದ್ರೆ ಇಂಥ ವ್ಯೂಸ್ ಕಾಣುತ್ತೆ ನೋಡಿ. ಇಲ್ಲಿ ತುಂಬಾ ಚೆನ್ನಾಗಿರೋ ವ್ಯೂಸ್ ನೋಡಿ. ಅಲ್ಲಿ ಒಬ್ರು ಇವತ್ತು ಕರ್ನಾಟಕ ರಾಜ್ಯೋತ್ಸವ ಕನ್ನಡದ ಬಾವುಟ ಇಟ್ಕೊಂಡು ನಿಂತಿದ್ದಾರೆ ನೋಡಿ. ಅಲ್ಲಿ ಒಬ್ರು ಕನ್ನಡ ಅಭಿಮಾನಿ, ಕರ್ನಾಟಕ ರಾಜ್ಯದವರು ಕನ್ನಡ ಅಭಿಮಾನಿ. ಸೊ ಕರ್ನಾಟಕ ರಾಜ್ಯೋತ್ಸವದ ಬಾವುಟ ಇದ್ದಾರೆ ನೋಡಿ. ಇಲ್ಲಿ ಕೆಳಗೆ ಅದು ನೋಡಿ, ರೋಡ್ ನೋಡಿ, ತುಂಬಾ ಚಂದ ಕಾಣ್ತದೆ. ಏನಂದ್ರೆ ಒಂದು ಗೆರೆ ಇಳ್ದಾಗಿ ಕಾಣ್ತಾ ಉಂಟು ನೋಡಿ. ಅಲ್ಲಿ ತುಂಬಾ ಚಂದ ಇದೆ. 2 ಬೆಟ್ಟಗಳ ನಡುವೆ ಒಂದು ಗೆರೆ ಎಳ್ದಾಗೆ ಕಾಣ್ತಾ ಉಂಟು. ತುಂಬಾ ಚಂದ ಕಾಣ್ತಾ ಇದೆ ಅದಂತೂ ಸೀನರಿ. ಕೆಳಗೆ ನೋಡಿದ್ರು ಅದು ಹಚ್ಚ ಹಸಿರಿದೆ. ಸೊ ಎಲ್ಲ ಫೋಟೋಸ್ ಎಲ್ಲ ತೆಕೊಳ್ತಿದ್ದಾರೆ. ಇಲ್ಲಿ ಬಂದು ಫೋಟೋಸ್ಗಳು. ಬಟ್ ಹತ್ತುವಾಗ ಸ್ವಲ್ಪ ಟಯರ್ಡ್ ಆಗ್ತದೆ, ಇಳಿಯುವಾಗ ಗೊತ್ತಿಲ್ಲ. ಬಟ್ ನಾವು ಹತ್ತುವಾಗ ನೆರಳಿತ್ತು, ಬಟ್ ಇಳಿಯುವಾಗ ಬಿಸಿಲಿದೆ. ಮತ್ತೆ ಇದನ್ನ ಮುಗಿಸಿ ನಾವೀಗ ಸೀತಾಳಯ್ಯನಗಿರಿಗೆ ಹೋಗ್ಬೇಕಂತಿದ್ದೇವೆ. ಸೊ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೇವೆ. ಮತ್ತೆ ಸಿಗುವ. ಬಾಯ್ ಬಾಯ್. ಸೊ ಇಲ್ಲಿ ನೋಡಿ ಕರ್ನಾಟಕದ ಇವತ್ತು ಕನ್ನಡ ರಾಜ್ಯೋತ್ಸವ. ನಾನು ಆಗ್ಲೇ ಹೇಳಿದೆ. ಸೊ ಕನ್ನಡದ ಬಾವುಟವನ್ನು ಹಾರಿಸ್ತಾ ಇದ್ದಾರೆ ಮುಳ್ಳಯ್ಯನಗಿರಿಯಲ್ಲಿ ನೋಡಿ. ಅಲ್ಲಿ ತುಂಬಾ ಚೆನ್ನಾಗಿದೆ. ಯಾರೋ ಒಬ್ರು ಕನ್ನಡ ಅಭಿಮಾನಿ ಅಂತ ಹೇಳ್ಬೋದು. ಸೊ ಅವ್ರ ಹತ್ತಿ ಕನ್ನಡದ ಬಾವುಟವನ್ನ ಅಲ್ಲಿ ಹಾರಿಸಿದ್ದಾರೆ. ತುಂಬಾ ಒಂದು ಒಳ್ಳೆಯ ದಿವಸ ನಾವಿಲ್ಲಿ ಬಂದಿದ್ದೇವೆ. ಯಾಕಂದ್ರೆ ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿಯಲ್ಲಿ ಕರ್ನಾಟಕದ ಬಾವುಟವನ್ನ ನೋಡ್ತಾ ಇದ್ದೇವೆ. ಸೊ ಕನ್ನಡ ಮಾತೆಗೆ, ಕರ್ನಾಟಕ ಮಾತೆಗೆ ನಾವೆಲ್ಲರೂ ವಂದನೆಗಳನ್ನು ಹೇಳಬೇಕು ಇವತ್ತು. ಸೊ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೆ ಕೂಡ, ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೆ ಕೂಡ. ಸೊ ಕಂಟಿನ್ಯೂ ಮಾಡ್ತೇವೆ. ಈಗ ಕೆಳಗೆ ಇಳ್ಕೊಂಡು ಹೋಗ್ತಿದ್ದೇವೆ ನಾವು. ಈಗ ಸೀತಾಳಯ್ಯನಗಿರಿಗೆ ಹೋಗ್ಬೇಕಂತಿದ್ದೇವೆ. ಓಕೆ ಬಾಯ್. ಕಂಟಿನ್ಯೂ ಮಾಡ್ತೇನೆ. ಫ್ರೆಂಡ್ಸ್, ಅಗೇನ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗನ್ನ. ಸೊ ಈಗ ನಾವು ದತ್ತಪೀಠಕ್ಕೆ ಬಂದಿದ್ದೇವೆ, ಬಾಬಾ ಬುಡನಗಿರಿಗೆ ಬಂದಿದ್ದೇವೆ. ಇಲ್ಲಿ ದತ್ತಪೀಠದ ಎಂಟ್ರೆನ್ಸ್ ಅಲ್ಲಿ ಇರ್ತದೆ. ಬಟ್ ನೀವು ಇಲ್ಲೆಲ್ಲೂ ಮೊಬೈಲ್ ಇಟ್ಕೊಂಡು ಹೋಗುವಾಗಿಲ್ಲ ಒಳಗೆ. ಸೊ ಅಲ್ಲಿ ಮೊಬೈಲ್ ಎಲ್ಲ ಕಾರಲ್ಲೇ ಇಟ್ಕೊಂಡು, ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಕೆಳಗೆ ಹೋದ್ರೆ ಗಾಳಿಕೆರೆ, ಮೇಲೆ ಹೋದ್ರೆ ಮಾಣಿಕ್ಯದಾರ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ದೇವೆ. ಅಲ್ಲಿ ಹೋಗ್ಬೋದು ಎಂಟ್ರೆನ್ಸ್ ಒಳಗೆ ಹೋದ್ರೆ ದತ್ತಪೀಠ ಅಂದ್ರೆ ತಪಸ್ ಮಾಡಿದ್ದು ಇದೆ. ಮತ್ತೆ ಅವ್ರದ್ದು ಪೀಠ ಅಂದ್ರೆ ಪಾದುಕೆಗಳಿದೆ. ಮತ್ತೆ ಆಚೆಗೆ ಸಮಾಧಿಗಳಿದೆ ಕೆಲವೊಂದು. ಸೊ ಅದನ್ನು ನೋಡ್ಬೋದು. ಬಟ್ ತುಂಬಾ ಚಂದ ಏನಂದ್ರೆ ಕಲ್ಲು ಇವತ್ತಿಗೆ ಕೂಡ ಅದು ಹಾಗೆ ಉಂಟು. ಕಲ್ಲನ್ನ ಕೊರ್ದು ದೇವಸ್ಥಾನ ಮಾಡಿದಾಗೆ ಉಂಟು. ಕಲ್ಲನ್ನ ಕೊರ್ದು ಒಂದು ಪೀಠ ಮಾಡಿದಾಗೆ ಉಂಟು. ತುಂಬಾ ಚೆನ್ನಾಗಿದೆ ಒಳಗೆ ಹೋಗ್ಬೇಕಾದ್ರೆ ಇದ್ರದ್ದು. ಸೊ ಇನ್ನೊಂದು ಏನಂದ್ರೆ ತುಂಬಾ ತಂಪಿದೆ ಅಲ್ಲಿ ಹೋಗ್ಬೇಕಾದ್ರೆ ಒಳಗೆ. ಸೊ ತುಂಬಾ ಚೆನ್ನಾಗಿದೆ. ಮತ್ತೆ ಎನ್ವೈರ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಮೇಲೆ ಹೋದ್ರೆ ಗಾಳಿಕೆರೆ, ನಾವಾಗಲೇ ಹೇಳಿದಾಗೆ. ಇಲ್ಲಿ ಬಂದ್ರೆ ಮಾಣಿಕ್ಯದಾರ, ಅದು ಕೂಡ ವ್ಯೂ ಪಾಯಿಂಟ್ ಚಂದ ಇದೆ ನೋಡಿ. ಗಾಡಿ ಹೋಗ್ತಾ ಇದೆ ನೋಡಿ ಮೇಲೆ.
ಸೊ ಇದು ದತ್ತಪೀಠ ಮತ್ತೆ ಬಾಬುಬುಡನ್ಗಿರಿ. ಇಲ್ಲಿ ಮೊಬೈಲ್ ತಗೊಂಡು ಹೋಗೋಕೆ ಬಿಡಲ್ಲ, ಸೊ ಮೊಬೈಲನ್ನು ಗಾಡಿಯಲ್ಲಿ ಇಟ್ಟು ಹೋಗೋದು ಬೆಸ್ಟ್. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಈಗ ನಾವು ಚಾ ಕುಡಿಲಿಕ್ಕೆ ಬಂದಿದ್ದೇವೆ. ಸೊ ಬೆಳಿಗ್ಗೆ ಇದು ಬ್ರೇಕ್ಫಾಸ್ಟ್. ಸೊ ಉಡುಪಿ ಬಿಹಾರಕ್ಕೆ ಬಂದಿದ್ದೇವೆ. ನೋಡಿ ಇಲ್ಲಿ ಇಡ್ಲಿ ಇದೆ, ಇಡ್ಲಿ ಆ್ಯಂಡ್ ವಡ. ತುಂಬ ದೊಡ್ಡದಾದ ಇಡ್ಲಿ ಇದೆ ಆ್ಯಂಡ್ ವಡ ಇದೆ. ಉಡುಪಿ ವಿಹಾರನ ಹೋಟೆಲ್ ಚೆನ್ನಾಗಿದೆ ಫುಡ್ಡು. ಸೊ ಬನ್ನಿ ಬನ್ನಿ. In 300 meters, at the roundabout, take the third exit. ಸೊ ಹಾಯ್ ಗೈಸ್, ಇವಾಗ ನಾವು ವಂಡರ್ಲಕ್ಕೆ ಬಂದಿದ್ದೇವೆ. ಲೇಟ್ ಆಯಿತು ಬರುವಾಗ, ಬಟ್ 10 o'clock ತನಕ ಓಪನ್ ಇದೆ. ಸೊ ಹಾಗಾಗಿ ಆಟ ಆಡುವಂತ. ಬಟ್ ನಾವು ಹೋಗಿದ್ದೇವೆ, ಜಸ್ಟ್ ಇನ್ನೊಂದ್ಸಲ ಹೋಗಿ ಬರುವ ಅಂತ ಹೇಳಿ. ನೋಡಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಮಾಡ್ತೇವೆ. ಸೊ ಇವಾಗ ಲಾಸ್ಟ್ಗೆ ಫೈನಲಿ ವಂಡರ್ಲಕ್ಕೆ ರೀಚ್ ಆಗಿದ್ದೇವೆ. ಬರುವಾಗ ಸ್ವಲ್ಪ ಲೇಟ್ ಆಯಿತು, ಎಲ್ಲ ಪರ್ಚೇಸಿಂಗ್ ಮಾಡಿ ಬರುವಾಗ. ಚೋರ್ ಬಜಾರಿಗೆ ಹೋಗಿದ್ವಿ ಇವತ್ತು ಬೆಳಿಗ್ಗೆ ಒಂದು 10 ಗಂಟೆಗೆ. ಅಲ್ಲಿಂದೆಲ್ಲ ತುಂಬ ಪರ್ಚೇಸ್ ಮಾಡಿಕೊಂಡು ಸೊ ಇವಾಗ ರೀಚ್ ಆಗಿದ್ದೇವೆ ವಂಡರ್ಲಕ್ಕೆ. ಇಲ್ಲಿ 10 ಗಂಟೆ ತನಕ ಇದೆ, ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ವಂಡರ್ಲಾ ಎಂಟ್ರೆನ್ಸ್ ನೋಡಿ, ತುಂಬ ಚೆನ್ನಾಗಿದೆ. ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ನೀರು ಬೀಳುವುದೆಲ್ಲ ಉಂಟು. ಈಗ ಮಕ್ಕಳು ಆಟ ಆಡಲಿಕ್ಕೆ ಹೊರಗಡೆ ಹೋಗ್ತಿದ್ದಾರೆ. ಸೊ ನಾವು ಕೂಡ ಹೋಗ್ತಿದ್ದೇವೆ. ಬನ್ನಿ ಗೈಸ್. ಅಮಿಷ ಅವಿ ಸಿಟ್ಟ, ಅವಿ ಸಿಟ್ಟ, ಮೆಲ್ಲ, ಅವಿ ಸಿಟ್ಟ, ಅವಿ ಅವಿ ಅವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. Turn right, then turn right. ಫಾರ್ವರ್ಡ್ ಮಾಡೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.